ಎಲ್ಲ ಜ್ಞಾನಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಅನಂತ ಜ್ಞಾನಜ್ಯೋತಿ ತಂಡದ 9ನೇ ಅಧಿವೇಶನದ ಮೊದಲನೇ ಭಾಗ. ಇವತ್ತು ವೇದಾಂತ ಪ್ರಕ್ರಿಯೆಗಳನ್ನ 2 ರೀತಿಯ ಪ್ರೇಕ್ಷಕರಿಗೆ ಅರ್ಥ ಆಗೋ ಹಾಗೆ ವಿವರಿಸುವಂಗೆ ನಮ್ಮ ಜ್ಞಾನಜ್ಯೋತಿಗಳು ಪ್ರಯತ್ನ ಪಡ್ತಾರೆ. ಒಬ್ಬೊಬ್ಬರಿಗೆ 6 ನಿಮಿಷದ ಕಾಲಾವಕಾಶ ಇದೆ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಮೊದಲಿಗೆ ನಾನು ಉಮಾ ಹೆಚ್ಸಿ. ನಾನು ಇಬ್ರು ಪ್ರೇಕ್ಷಕರು ಯಾರು ಅಂದ್ರೆ, ಒಬ್ರು ಗೃಹಿಣಿ ಮತ್ತೆ ಇನ್ನೊಬ್ರು ನನ್ನ ಮಗ. ಅಂದ್ರೆ ಒಬ್ಬ 25-26 ವರ್ಷದ ಹುಡುಗನಿಗೆ. ಟೈಮ್ ಸ್ಟಾರ್ಟ್ ಮಾಡಿ. ಜಾನ್ಕಮ್ಮ, ಜಾನ್ಕಮ್ಮ ಏನ್ ಮಾಡ್ತಾ ಇದ್ದೀರಾ? ಓ ಉಮಾನಾ, ನಾನು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನ್ರಿ. ಓ ಹೇಗ್ ಮಾಡ್ತೀರಾ? ಮೊದಲು ಮಿಡಿ ಮಾವಿನಕಾಯಿಗಳನ್ನೆಲ್ಲ ತೊಳ್ಕೊಂಡು ಅದನ್ನ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆಮೇಲೆ ಒಂದು ಅರ್ಧ ಪಾವು ಉಪ್ಪನ್ನ ನೀರಲ್ಲಿ ಹಾಕಿ ಕುದಿಸಿ ಅದನ್ನ ಶೋಧಿಸ್ಕೋಬೇಕು. ಅದನ್ನ ತಣ್ಣಗಾಗೋಕ್ ಬಿಟ್ಬಿಡ್ಬೇಕು. ಅದು ಪೂರ್ತಿ ತಣ್ಣಗಾದ್ಮೇಲೆ ಈ ಮಿಡಿ ಕಾಯಿಗಳನ್ನೆಲ್ಲ ಅದರೊಳಗೆ ಹಾಕಿ ಒಂದು ಜಾಡಿಲಿ ಹಾಕಿ ಕಟ್ಟಿ ಇಟ್ಬಿಡ್ಬೇಕು. ಮಾರನೇ ದಿನ ಒಂದು 1/4 ಪಾವು ಸಾಸಿವೆ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಮೆಣಸಿನಕಾಯಿ, ಒಂದು ಸ್ವಲ್ಪ ಇಂಗು, ಇದನ್ನೆಲ್ಲ ಪುಡಿ ಮಾಡಿ ಅದಕ್ಕೆ ಬೆರೆಸ್ಬಿಟ್ಟು ಮತ್ತೆ ಕಟ್ಟಿಟ್ಬಿಡ್ಬೇಕು. 1 ವಾರದಲ್ಲಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಅಬ್ಬಾ, ನೀವು ಹೇಳ್ತಾ ಇದ್ರೆ ನಂಗೆ ಬಾಯಲ್ಲಿ ರುಚಿ ಉರ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸರಿ, ಇವಾಗ ನೀವು ಉಪ್ಪಿನ ನೀರು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಒಂದು ಕಲ್ಲುಪ್ಪು ಹಾಕಿದ್ರೆ ಏನಾಗುತ್ತೆ ಜಾನ್ಕಮ್ಮ? ಅದೇನಾಗುತ್ತೆ, ಕರಗ್ ಹೋಗ್ಬಿಡತ್ತೆ. ಹೌದಲ್ವಾ? ನೀವು ಮೊನ್ನೆ ನನ್ನ ಅಹಂ ಬ್ರಹ್ಮಾಸ್ಮಿ ಅಂತ ಹೇಗೆ ಒಪ್ಕೊಳ್ಳೋದು, ನಾನು ಆ ಪರಬ್ರಹ್ಮನೇ ಅಂತ ಹೇಗೆ ಒಪ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ. ಈಗ ಒಂದು ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಒಂದು ಉಪ್ಪಿನ ಬೊಂಬೆ ಒಂದ್ಸರ್ತಿ ಸಮುದ್ರ ನೋಡ್ಬೇಕು ಅಂತ ಹೋಯ್ತಂತೆ. ಸಮುದ್ರದ ಹತ್ರ ಹೋಯ್ತೋ ಇಲ್ವೋ, ಉಪ್ಪಿನ ಬೊಂಬೆ ಎಲ್ಲೇ ಇಲ್ವೇ ಇಲ್ಲ, ಬರೀ ಸಮುದ್ರ ಮಾತ್ರ ಉಳೀತು. ಅದೇ ತರಹ ಈ ಪರಬ್ರಹ್ಮನ ಶಕ್ತಿಯಿಂದ, ಅವನು ಚೈತನ್ಯ ಶಕ್ತಿ, ಅರಿವಿನ ಬೆಳಕು, ಅವನಿಂದ ನಾವೆಲ್ಲ ಇಲ್ಲಿ ಈ ಸೃಷ್ಟಿ ಜೀವಗಳು ಎಲ್ಲ ಬಂದಿದ್ದೀವಿ. ಆ ಸೃಷ್ಟಿ ಅವನ ಬೆಳಕಿನಿಂದಾನೇ ಈ ಜಡವಾದ ದೇಹ ಮನಸ್ಸು ಬುದ್ಧಿಗಳಿಗೆ ಚೈತನ್ಯ ಬಂದಿದೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಈ ಜೀವಿಗಳು ಈ ಜಡವಾಗಿರೋ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ತಿಳ್ಕೊಂಡ್ಬಿಡ್ತೀವಿ. ನಾನು ಆ ಪರಬ್ರಹ್ಮನ ಚೈತನ್ಯ ಸ್ವರೂಪ ಅನ್ನೋದನ್ನ ನಮ್ಗೆ ಗೊತ್ತೇ ಆಗಲ್ಲ. ಅದು ಅವನ ಮಾಯಾಶಕ್ತಿ ಪ್ರಭಾವನೆ. ನಮಗೆ ಒಬ್ರು ಸದ್ಗುರುಗಳು ಸಿಕ್ಕಿದಾಗ ಅವರು ಇದನ್ನ ನಮ್ಗೆ ಅರ್ಥ ಆಗೋ ರೀತಿಲಿ ಹೇಳ್ತಾರೆ. ಈಗ ನಮ್ಮ ಗುರುಗಳು ಸಿಕ್ಕಿದಾರಲ್ಲ ಹಾಗೆ. ಆಗ ನಮಗೆ ಹೌದು, ಈ ದಿನ ಬದಲಾಗ್ತಾ ಇರೋ ದೇಹ ನಾನಲ್ಲ, ಇದನ್ನ ಗಮನಿಸ್ತಾ ಇರೋ ನಾನು ಅನ್ನೋದೇ ನಾನು, ಅದೇ ಸಾಕ್ಷಿ, ಅದೇ ಚೈತನ್ಯ, ಓ ಅಂತ ನಮಗೆ ಅರ್ಥ ಆಗುತ್ತೆ. ಹೀಗೆ ಅರ್ಥ ಆದಾಗ ನಮಗೆ ಮುಕ್ತಿ, ಸಂಸಾರ ತಾಪತ್ರಯದಿಂದ ಮುಕ್ತರಾಗ್ಬಿಡ್ತೀವಿ. ಅಬ್ಬಬ್ಬಾ, ಏನ್ ಚೆನ್ನಾಗಿ ನಂದು ಉಪ್ಪಿನಕಾಯಿದು ನೀರನ್ನ ನೋಡ್ಬಿಟ್ಟೇನೆ ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ. ಈಗ ನಮ್ ಗುರುಗಳು ಒಂದ್ ಮಂತ್ರ ಹೇಳ್ಕೊಟ್ಟಿದ್ದಾರೆ, ಅದು ಹೇಳೋಣ ಜಾನ್ಕಮ್ಮ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ
ಶಿವೋಹಂ. ಓ ಏನಮ್ಮ ಶುರು ಮಾಡ್ಬಿಟ್ಯಾ ಶಿವೋಹಂ ಶಿವೋಹಂ ಅಂತ? ಅಲ್ಲಮ್ಮ, ನೀನ್ ಹೇಗಮ್ಮ ಶಿವ ಆಗೋಕ್ ಸಾಧ್ಯ? ಓ ಬಂದ್ಯಪ್ಪ ಅಕ್ಷಯ್, ನಿನಗೆ ನಾನು ಯಾವಾಗ್ಲೂ ನಾನು ರೇಗ್ಸೋದೇ ಕೆಲ್ಸ ಕಣ. ಬಾರೋ ಇಲ್ಲಿ, ನಿನಗೆ ನಿನ್ ರೀತಿಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಪ್ಪ. ಇವಾಗ ಫಿಸಿಕ್ಸ್ ಅಲ್ಲಿ ಒಂದು ಇಕ್ವೇಶನ್ ಇದೆ, ಇ ಇಸ್ ಈಕ್ವಲ್ ಟು mc² ಅಂತ. ಇ ಅಂದ್ರೆ ಎನರ್ಜಿ, ಎಂ ಅಂದ್ರೆ ಮಾಸ್ ಅಂದ್ರೆ ಮ್ಯಾಟರ್ಗೆ ಮಾಸ್ ಇರುತ್ತೆ, ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್. ಇವಾಗ ಇದರಲ್ಲಿ ಎನರ್ಜಿನ ಮಾಸ್ ಮಾಡ್ಬೋದು, ಮಾಸ್ನ ಎನರ್ಜಿ ಮಾಡ್ಬೋದು. ಎನರ್ಜಿನ ನಾವು ನೋಡಕ್ಕಾಗತ್ತಾ? ಇಲ್ಲ. ಮುಟ್ಟಕ್ಕಾಗತ್ತಾ? ಇಲ್ಲ. ಅದು ನಿರಾಕಾರ. ಅದೇ ಮಾಸ್ ಮ್ಯಾಟರ್ನ ಮುಟ್ಟಬಹುದು, ಅದು ಒಂದು ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಅದಕ್ಕೊಂದು ತೂಕ ಇದೆ. ಈಗ ಎನರ್ಜಿ ಮಾಸ್ ಆಗಿ ಮಾಸು ಎನರ್ಜಿ ಆಗಿ ಕನ್ವರ್ಟ್ ಆಗೋದನ್ನ ನಾನು ಬೇರೆ ಬೇರೆಯಾಗಿ ಹೇಳ್ತೀನಿ. ಇವಾಗ ಮೊದಲು ಮಾಸ್ ಯುರೇನಿಯಂ 235 ಅಂತ ಒಂದು ಇದಿರುತ್ತೆ. ಅದೇನಾಗುತ್ತೆ, ಒಂದು ನ್ಯೂಟ್ರಾನ್ ಬಂದು ಅದಕ್ಕೆ ತಗಲ್ದಾಗ ಅದು ಆ ನ್ಯೂಟ್ರಾನ್ನ ಅಬ್ಸಾರ್ಬ್ ಮಾಡಿಕೊಂಡು ಯುರೇನಿಯಂ 236 ಆಗ್ಬಿಡುತ್ತೆ. ಆಗ ಅದು ಎಕ್ಸೈಟ್ ಆಗುತ್ತೆ. ಎಕ್ಸೈಟ್ ಆದಾಗ ಅದು ಸ್ಪ್ಲಿಟ್ ಆಗ್ಬಿಟ್ಟು ಬೇರಿಯಂ ಮತ್ತೆ ಕ್ರಿಪ್ಟಾನ್ ಅಂತ 2 ಕಣಗಳಾಗುತ್ತೆ. ಅದ್ರ ಜೊತೆಯಲ್ಲಿ ಫೋಟಾನ್ಸ್, ಗಾಮಾ ಫೋಟಾನ್ಸ್ ಅಂತ ಲೈಟ್ ಎನರ್ಜಿನೂ ಪ್ರೊಡ್ಯೂಸ್ ಆಗುತ್ತೆ. ಆ ಫೋಟಾನ್ಸು ಲೈಟ್ ಎನರ್ಜಿ, ಅದು ಮಾಸ್ಲೆಸ್ ಅಂದ್ರೆ ತೂಕರಹಿತ. ಹೀಗೆ ಮಾಸ್ ಇರೋ ಅಂದ್ರೆ ತೂಕ ಇರೋ ಪಾರ್ಟಿಕಲ್ ಇಂದ ತೂಕರಹಿತವಾದ ಎನರ್ಜಿ ಪ್ರೊಡ್ಯೂಸ್ ಆಯ್ತು. ಈಗ ಇದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತಾರೆ. ಈಗ ಇನ್ನೊಂದು ಈ ಪೇರ್ ಪ್ರೊಡಕ್ಷನ್ ಅಲ್ಲಿ ನೋಡೋಣ. ಈ ಫೋಟಾನ್ ಇದೆಯಲ್ಲ, ಬೆಳಕಿನ ಕಣ, ಅದು ಏನ್ ಮಾಡುತ್ತೆ, ಅದರಿಂದ ಒಂದು ಮಾಸ್ ಇರುವಂತಹ ಒಂದು ಪಾಸಿಟ್ರಾನು ಒಂದು ಎಲೆಕ್ಟ್ರಾನು 2 ರಿಲೀಸ್ ಆಗುತ್ತೆ. ಈ ಪಾಸಿಟ್ರಾನು ಎಲೆಕ್ಟ್ರಾನ್ 2ಕ್ಕೂ ಮಾಸ್ ಇದೆ. ಮಾಸ್ಲೆಸ್ ಪಾರ್ಟಿಕಲ್ ಆದ ಲೈಟ್, ಗಾಮಾ ಲೈಟ್ ಇಂದ ಮಾಸ್ ಇರುವಂತ ಪಾರ್ಟಿಕಲ್ಸ್ ಬಂತು. ಹೀಗೆ ಎನರ್ಜಿ ಮಾಸ್ ಆಯ್ತು, ಮಾಸು ಎನರ್ಜಿ ಆಯ್ತು. ಅದೇ ತರಹ ಪರಬ್ರಹ್ಮನು ಅರಿವಿನ ಬೆಳಕು, ಅವನು ಫೋಟಾನ್ ಅಂತ ಇಟ್ಕೋ. ಅವನಿಂದ, ಅವನ ಚೈತನ್ಯ ಶಕ್ತಿಯಿಂದ ನಾವೆಲ್ಲ ಮಾಸ್ ಅಂದ್ರೆ ನಾವೆಲ್ಲ ಪಾರ್ಟಿಕಲ್ಸು, ಮ್ಯಾಟರು, ನಾವೆಲ್ಲ ಬಂದಿದ್ದೀವಿ. ನಾವೆಲ್ಲ ಮತ್ತೆ ಪರಬ್ರಹ್ಮನಲ್ಲೇ ಒಂದಾಗ್ಬಿಡ್ತೀವಿ. ಇಡೀ ಸೃಷ್ಟಿ ಎಲ್ಲ ಅವನ ಮಾಯಾ ಶಕ್ತಿಯಿಂದ ಬಂದಿರೋದು. ಈಗ ಅದಕ್ಕೆ ಶಕ್ತಿ ಹೇಗೆ ಬಂತು ನಮಗೆ? ನಾವೆಲ್ಲ ಓಡಾಡೋದು ಅದೆಲ್ಲ ಹೇಗೆ ಬಂತು ಅಂದ್ರೆ, ಈಗ ಒಂದು ಬುಲೆಟ್ ಇರುತ್ತಪ್ಪ, ಅದು ಮ್ಯಾಟರು. ಅದಕ್ಕೆ ಚಲಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಎನರ್ಜಿ ಕೊಡಬೇಕು, ಅಂದ್ರೆ ಒಂದು ಫೋರ್ಸ್ ಕೊಡಬೇಕು. ಅವಾಗ ಅದು ಹೋಗಿ ಇನ್ನೊಂದು ಪಾರ್ಟಿಕಲ್ ತಗಲಿ ಬೀಳ್ಸುತ್ತೆ ಅದನ್ನ. ಅದೇ ತರಹ ಈ ಅರಿವಿನ ಬೆಳಕು ನಮ್ಮ ಮೇಲೆ ಬಿದ್ದಾಗ ನಮಗೆ ನಡೆದಾಡೋ ಶಕ್ತಿ, ಮಾತಾಡೋ ಶಕ್ತಿ ಎಲ್ಲ ಬರುತ್ತೆ. ಅದಕ್ಕೆ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಅರಿವಿನ ಬೆಳಕು ಅಂತ ತಿಳ್ಕೋಬೇಕು. ಇದನ್ನ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳು ಕಂಡುಹಿಡಿದಿದ್ದಾರೆ, ಸೈಂಟಿಸ್ಟ್ಗಳು ಕಂಡುಹಿಡಿಯೋಕ್ ಮುಂಚೆನೆ. ಅದಕ್ಕೆ DVG ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನವು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಓ ಪರವಾಗಿಲ್ಲಮ್ಮ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಇವಾಗ ನಮ್ ಗುರೂಜಿದೊಂದು ಟಾಕ್ ಇದೆ ಕಣೋ, ಕೇಳೋ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಮ್ಮ 1 ನಿಮಿಷ, ನಾನು ಕ್ರಿಕೆಟ್ ಮ್ಯಾಚ್ ಇದೆ, ಹೋಗಿ ಬರ್ತೀನಿ. ನೀನು ಲಿಂಕ್ ಫಾರ್ವರ್ಡ್ ಮಾಡು ನಂಗೆ, ನಾನು ಆಮೇಲೆ ನೋಡ್ಕೋತೀನಿ. ನಮಸ್ಕಾರ. ಟೈಮ್ ಎಷ್ಟಾಯ್ತಪ್ಪ? ಮ್ಯೂಟ್ ಆಗಿದೆ. 7 minutes. ಓ 7 ಆಗ. ಓಕೆ, ವಾಣಿವ್ರೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಡಿ. ಹಾ, ಅದೇ ಒಂದು ಇಬ್ರಿಗೂ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಗೃಹಿಣಿಗೆ ಅವ್ರದೇ ಆದ ಕೆಲಸದ ವಿಚಾರದಲ್ಲಿ ಮಾಡಿದ್ದೀನಿ. ಇವನು ಸೈನ್ಸ್ ಓದಿರೋ ಹುಡುಗನಿಗೆ ಸೈನ್ಸ್ ಓದಿರೋ ಪ್ರಕಾರನೇ ಅದ್ರದ್ದೇ ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೇಳಿದ್ದೀನಿ. ಸರಿಯಾಗಿ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೀವು ಹೇಳ್ಬೇಕು ಏನು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿತ್ತು. ಅದು ಸೈನ್ಸ್ ಬೇರೆ, ನೀವು ಅದನ್ನೆಲ್ಲ ನೋಡ್ಕೊಂಡು ಫೋಟಾನ್ಸ್, ಎಲೆಕ್ಟ್ರಾನ್ಸ್, ಕ್ರಿಪ್ಟಾನ್ ಎಲ್ಲ ಬೇರೆ ಬೇರೆ ನೋಡ್ಕೊಂಡು ಅದನ್ನ ಸೇರಿಸಿ ಚೆನ್ನಾಗಿ ಹೇಳಿದ್ರಿ. 2 ಚೆನ್ನಾಗಿ ಹೇಳಿದ್ರಿ.
ಥ್ಯಾಂಕ್ ಯು. ವೆರಿ ವೆರಿ ನೈಸ್, ಎಕ್ಸಲೆಂಟ್. ಮಾಸು ಮತ್ತೆ ಎನರ್ಜಿ ತುಂಬಾ ಚೆನ್ನಾಗಿ ಬಂತು. ಅಫ್ಕೋರ್ಸ್ ಉಪ್ಪಿನಕಾಯಿದು ತುಂಬಾ ಚೆನ್ನಾಗಿ ಬಂತು. ಒಂದ್ ಸ್ವಲ್ಪ ಟೇಸ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಮುಂದೆ ಗಂಗಾ ಹೊಂಬಾಳ್ ಮಾತಾಡ್ತಾರೆ. ರಜಿತಾ ಟೈಮ್ ನೋಡ್ಕೋತೀರಪ್ಪ ಅಥವಾ ನಾನೇ ನೋಡ್ಕೊಳ್ಳ? ಹಾ ಮೇಡಮ್, ಅದ್ ಲ್ಯಾಪ್ಟಾಪ್ ಯಾಕೋ ವರ್ಕ್ ಓಕೆ, ನಾನೇ ನೋಡ್ಕೋತೀನಿ. ಶುರು ಮಾಡ್ತೀರಾ? ನೀವು ಫಸ್ಟ್ ಗುರುಗಳ ಹೇಳ್ಬಿಡಿ. ಪಾದಾರವಿಂದಗಳಲ್ಲಿ ಅಲ್ಲ ನಮಸ್ಕರಿಸುತ್ತಾ ರಜಿತಾ, ಅಯ್ಯೋ ಹಾ, ಗಂಗಾ ಅವ್ರೆ, ಅದು ಹೇಳ್ಬೇಕು. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ, ಆಮೇಲೆ ನಾನು ನಾನು ಮಾಡ್ತೀನಿ. ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲ ಆತ್ಮ ಜ್ಯೋತಿಗಳಿಗೆ ನಮಸ್ಕಾರಗಳು. ನನಗೆ ಬಂದಿರೋ ವಿಷಯ ಇವತ್ತು ಪಂಚಕೋಶಗಳ ಬಗ್ಗೆ ಇದೆ. ನಾನು ಒಬ್ರು ಸಂಗೀತಗಾರರನ್ನು ಕುರಿತು ಮಾತಾಡೋದು ಮತ್ತು ಮತ್ತೆ ಯಂಗ್ಸ್ಟರ್ಸ್ಗೆ ಅದನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಸಂಗೀತಗಾರರ ಬಗ್ಗೆ ಹೇಳ್ತಾ ಇದ್ದೀನಿ. ಹಲೋ, ಏನ್ರಿ ಸುಧಾ, ಎಲ್ಲೋ ಹೋಗ್ತಾ ಇದ್ದಂಗಿದೆ? ಹೌದ್ರಿ, ನಾನು ಇಲ್ಲೇ ಒಂದು ನನ್ ಸಂಗೀತ ಕಾರ್ಯಕ್ರಮ ಇದೆ, ಅದಕ್ಕೆ ಹೊರಟಿದೀನಿ ನೋಡ್ರಿ. ನನ್ನೂ ಕರ್ಕೊಂಡ್ ಹೋಗ್ರಿ, ಎಷ್ಟ್ ಸರಿ ಹೇಳ್ತೀನಲ್ಲ. ಅಯ್ಯೋ, ನಿಮ್ದೇನ್ರಿ ಯಾವಾಗ್ಲೂ ಅಧ್ಯಾತ್ಮ ಕ್ಲಾಸ್ ಇರುತ್ತಲ್ರಿ, ಹಿಂಗಾಗಿ ನಿಮ್ಗೆಲ್ರಿ ಟೈಮ್ ಇರುತ್ತೆ ಬರೋದಕ್ಕೆ. ಇರ್ಲಿ ಬನ್ರಿ, ಒಂದ್ಸರಿ ನೀವ್ ಅಧ್ಯಾತ್ಮ ಕ್ಲಾಸಿಗೆ ಬನ್ರಿ. ಇಲ್ರಿ, ನಿಮ್ ಅಧ್ಯಾತ್ಮ ಕ್ಲಾಸ್ ನನ್ಗೆ ಏನ್ ತಿಳಿತೈತ್ರಿ, ನನ್ ಸಂಗೀತದಷ್ಟೇ ನನಗ್ ಗೊತ್ತು, ಅದನ್ ಬಿಟ್ರಿ ಇನ್ನೇನ್ ಗೊತ್ತಿದೆ ನನ್ಗೆ. ಇಲ್ಲ ರೀ, ನಾನ್ ನಿಮಗ್ ಅರ್ಥ ಆಗೋಂಗ್ ಹೇಳ್ತೀನಿ ಬನ್ರಿ, ಅದು ನಿಮ್ಮ ಸಂಗೀತದಲ್ಲೇ ನಿಮ್ಗೆ ಅರ್ಥ ಆಗೋಂಗ್ ಹೇಳ್ತೀನಿ. ಆಯ್ತು ಬನ್ರಿ, ಕುತ್ಕೊಳ್ಳೋಣ, ಒಂದ್ 5 ನಿಮಿಷ ಕುತ್ಕೊಳ್ತೀನಿ, ಹೇಳ್ರಿ. ಇಷ್ಟ ದಿನ ನಾನ್ ಸಂಗೀತ ಕಲ್ತಿದ್ದಕ್ಕೂ ನನ್ಗಾದ್ರೂ ಸಾರ್ಥಕ ಆಗುತ್ತೆ ಅದು. ನೀವು ಸಂಗೀತದಲ್ಲಿ ಏನೇನ್ ಮಾಡ್ತೀರಾ? ನಾವು ಸಂಗೀತದಲ್ಲಿ ನಮ್ಗೆ ತಾಳ ಹಾಕ್ತಿವಿ, ಆಮೇಲೆ ಸ್ಪೀಡ್ ಅಲ್ಲಿ ಹೇಳ್ತಾರೆ, ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಮತ್ತೆ ನಾವು ಯಾವುದೇ ಒಂದು ಹಾಡಿನ ಸಾಹಿತ್ಯ ಇದ್ರೆ ಅದಕ್ಕೆ ನಾವು ಭಾವ ತುಂಬಬೇಕು, ಭಾವ ತುಂಬಿ ಹಾಡಿದ್ರೆ ಅದನ್ನ ಎಫೆಕ್ಟಿವ್ ಆಗಿರುತ್ತೆ. ಆಮೇಲೆ ಅದ್ರ ಸಾಹಿತ್ಯದಲ್ಲಿರುವಂತ ಅರ್ಥವನ್ನ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಅರ್ಥ ತಿಳ್ಕೊಳ್ದೆ ನಾವು ಸಂಗೀತದಲ್ಲಿ ಹಾಡಿದ್ರೆ ಅದು ಭಾವನೆ, ಅರ್ಥ ಇಲ್ದೆ ಹಾಡಿದ್ರೆ ಅದು ಫೀಲಿಂಗೇ ಬೇರೆ ಇರುತ್ತೆ. ಇಷ್ಟೆಲ್ಲಾ ನಾವು ಅದ್ರೊಳಗಡೆ ಭಾವ ತುಂಬುತ್ತೀವಿ, ಆಮೇಲೆ ತಾಳಗಳು ಹಾಕ್ತಿವಿ, ಸ್ವರಗಳ ಹೇಳ್ತೀವಿ. ಇದೆಲ್ಲಾ ಹೇಳ್ತಾ ಒಂದು ಭಕ್ತಿ ಗೀತೆಯನ್ನ ನಾನು ಹೇಳ್ಬಿಟ್ರೆ ನನ್ಗೆ ಎಷ್ಟು ಆನಂದ ಆಗುತ್ತೆ ರೀ ನನ್ಗೆ. ನೋಡ್ರಿ, ನೀವೇ ಹೇಳಿದ್ರಲ್ಲ, ಎಲ್ಲ ಸ್ಟೆಪ್ಪು ನಿಮ್ಮ ಹತ್ರನೇ ಇದೆ. ನೀವೇ ಹೇಳ್ತಾ ಇದ್ದೀರಾ, ಆನಂದನೂ ಆಗತ್ತೆ ಅಂತೀರಾ, ತಾಳ ಹಾಕ್ತಿವಿ ಅಂತೀರಾ. ಇದನ್ನೇ ನಮ್ಮ ಆಧ್ಯಾತ್ಮದಲ್ಲಿ ಹೇಳಿರೋದ್ರಿ ಇದು. ಅದು ನಮ್ಮ ಪ್ರಕ್ರಿಯೆ ಮೂಲಕ ಹೇಳ್ತಾರೆ. ಇದ್ರಲ್ಲಿ ವೇದದಿಂದ ಪ್ರಕ್ರಿಯೆ ಮೂಲಕ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ ಫಸ್ಟ್ ಅನ್ನಮಯ ಕೋಶ ಅಂತ ಹೇಳ್ತೀವಿ ನಾವು. ನೀವ್ ಹೇಗೆ ನಿಮ್ ಬಾಡಿನ ಯೂಸ್ ಮಾಡ್ಕೊಳ್ತೀರಾ, ಅದಕ್ಕೆ ಆ ಬಾಡಿ ಯೂಸ್ ಮಾಡಿ ಹಾಡ್ತೀರಾ. ಆಮೇಲೆ ಉಸಿರಾಟನ ಗಮನಿಸ್ತೀರಾ, ಉಸಿರು ಹೇಗ್ ತಗೋಬೇಕು, ಹಾಡುವಾಗ ಹೇಗ್ ಬಿಡ್ಬೇಕು, ಅದು ಪ್ರಾಣಮಯ ಕೋಶ ಆಗತ್ತೆ. ಆಮೇಲೆ ನೀವು ಮನಸ್ಸಿನಲ್ಲಿ ಭಾವನೆಗಳು ತುಂಬ್ತೀರಾ ನೀವು, ಅದು ಮನೋಮಯ ಕೋಶ ಆಗತ್ತೆ. ಆಮೇಲೆ ಅರ್ಥ ಎಲ್ಲ ನೋಡ್ಕೊಂತೀವಿ ಅಂತ ಹೇಳಿದ್ರಿ ನೀವು, ಅದು ನಮ್ದು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ ನಾವು ಅದಕ್ಕೆ. ನೆಕ್ಸ್ಟ್ ಆನಂದಮಯ ಕೋಶ ಅಂತಿದೆ. ನಿಮ್ಗೆ ಯಾವಾಗ ಆನಂದ ಆಯ್ತು, ಒಂದ್ ಹಾಡ್ ಹೇಳ್ತೀರಾ, ಆನಂದ ಆಗ್ಬಿಡತ್ತೆ, ಮತ್ತೆ ಹೋಗ್ಬಿಡತ್ತೆ ಅದು. ಹೌದ್ರಿ, ಮತ್ತೆ ಮನೆಯದೆಲ್ಲ ಟೆನ್ಷನ್ ಆಗುತ್ತೆ. ಅದಕ್ಕೆ ಇದೆಲ್ಲ ಹೇಗಾಗುತ್ತೆ? ನಿಮ್ಮೊಳಗಡೆ ಇರೋ ಒಂದು ಚೈತನ್ಯ ಶಕ್ತಿ ಬೆಳಕಿಂದ ಇದೆಲ್ಲ ಆಗತ್ತಲ್ವಾ. ಆದ್ರೆ ನೀವೇನ್ ಹೇಳ್ತೀರಾ, ನಾನ್ ಹಾಡ್ದೆ ಅಂತ ಹೇಳ್ತೀರಾ ನೀವು. ಅದು ನಮ್ಗ ಅರ್ಥ ಆಗಿಲ್ಲ. ಅದು ಆ ಒಳಗಡೆ ಇರುವ ಒಂದು ಚೈತನ್ಯ ಶಕ್ತಿಯಿಂದ ಹೇಗೆ ಪಂಚಕೋಶಗಳೆಲ್ಲ ನಡೀತಾ ಇದೆ, ಅದೇ ತರ ನಿಮ್ಮ ಒಂದು ಸಂಗೀತ ಜ್ಞಾನ ಅದು ಯಾವುದು, ಸರಸ್ವತಿ ಅನ್ನೋ ತತ್ವ ಇರ್ಬೇಕು. ಆ ಒಂದು ತತ್ವ ಇದ್ರೇನೆ ನಿಮ್ ಸಂಗೀತ ಹೇಳಕ್ಕಾಗತ್ತೆ, ಇಲ್ಲಾಂದ್ರೆ ಹೇಳಕ್ಕಾಗಲ್ಲ. ಹೀಗೆ ನೀವು ಎಷ್ಟೊಂದು ಹಾಡು ಹೇಳಿರ್ತೀರಾ. ಒಂದು ಪ್ರಸಿದ್ಧವಾದ ಹಾಡಿದೆ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ನಾರಾಯಣ ಪರಬ್ರಹ್ಮ ಸದಾಶಿವ ನೀ ಎನಿಸುವ ಗುಣ ನಾನಲ್ಲ. ಈ ತರ ಎಷ್ಟೊಂದು ಹಾಡನ್ನ ನೀವು ಹಾಡಿ ಭಕ್ತಿಯಿಂದ ಮುಕ್ತಿಗೆ ಹೋಗ್ತೀರಾ. ನಾವು ಅಧ್ಯಾತ್ಮದಲ್ಲಿ ಈ ತರ ದಾರಿ ಜ್ಞಾನದಿಂದ ಹೋಗ್ತಾ ಇದೀವಿ. ನೀವು ಭಕ್ತಿ ಹಾಡಲ್ಲಿ ಭಕ್ತಿಯಿಂದ
ಹೋಗ್ತಾ ಇದಾರೆ. ಹೇಗೆ ಪುರಂದರದಾಸರು, ಕನಕದಾಸರು ಸುಮಾರು ಜನ ಭಕ್ತಿಯಿಂದ ಹಾಡಿ ಭಜನೆಯಿಂದ ಮುಕ್ತಿ ತಗೊಂಡಿದ್ದಾರೆ. ಚಲೋ ಅದ್ಭುತ. ಇಷ್ಟ ದಿನ ಗೊತ್ತಿಲ್ದೇನೆ ಹಾಡ್ತಾ ಇದ್ವಿ, ಇನ್ಮೇಲೆ ಒಂದೊಂದ್ ಹಾಡಲ್ಲೂ ಮುಕ್ತಿಗ್ ದಾರಿ ಆಯ್ತು ನಮ್ಗೆ. ನೆಕ್ಸ್ಟ್ ಯಂಗ್ಸ್ಟರ್ಸ್ ಬಗ್ಗೆ ಹೇಳ್ತಾ ಇದೀನಿ. ಮಗಳು ಮತ್ತೆ ನಾನು ಸಂವಾದದಲ್ಲಿ ಹೇಳ್ತಾ ಇದ್ದೀನಿ. ಏನ್ ಸಂಜು ಏನ್ ಮಾಡ್ತಾ ಇದೀಯಾ? ಬೇಗ ಬೇಗ ಊಟಕ್ ಬಾ, ನಂದ್ ಇವತ್ ಕ್ಲಾಸ್ ಇದೆ. ನೀನ್ ಲೇಟ್ ಮಾಡಿದ್ರೆ ನಂಗೆಲ್ಲ ಬಡ್ಸಕ್ ಆಗಲ್ಲ ನೋಡು. ಇರಮ್ಮ, ನಂದು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಇದೆ, ತುಂಬಾ ಪ್ರಾಜೆಕ್ಟ್ ಇದೆ, ಎಲ್ಲ ಮಾಡ್ಬೇಕು ನಾನು. ಅದ್ ಮುಗ್ಸೋವರ್ಗು ನಾನ್ ಬರಲ್ಲ. ಆತರ ಹೇಳ್ಬೇಡ, ಬೇಗ ಬಂದ್ಬಿಡು. ಅಯ್ಯೋ ಪವರೇ ಕಟ್ ಆಯ್ತಲ್ಲ, ಈಗ ಏನ್ ಮಾಡೋದು? ಅಮ್ಮ ಬಂದ್ಬಿಡ್ತೀನಿ ಇರು, ಪವರ್ ಕಟ್ ಆಗಿದೆ, ನನ್ಗೇನು ಮಾಡಕ್ ಆಗಲ್ಲ ಈಗ. ಪವರ್ ಬರೋವರ್ಗು ನಾನೇನು ಮಾಡಲ್ಲ, ಬಂದ್ಬಿಡ್ತೀನಿ. ಹೆಂಗೋ ನಿಮ್ ಕ್ಲಾಸ್ ಇದೆ, ಮೊನ್ನೆ ಹೇಳಿದ್ದಲ್ಲ ನೀನ್ ಒಂದ್ ಕ್ಲಾಸ್ ಅಲ್ಲಿ ಏನೋ ಪಂಚಕೋಶಗಳ ಬಗ್ಗೆ ಹೇಳ್ತಾ ಇದ್ದಿ, ನನ್ಗೇನ್ ಸರಿಯಾಗಿ ಅರ್ಥ ಆಗಿಲ್ಲ, ಅದು ಹೇಳಿ ಇನ್ನೊಂದ್ಸರಿ. ಬಾಯ್, ಊಟ ಮಾಡ್ಕೊಂಡಿಬ್ರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬಾ. ಏನದು ಪಂಚಕೋಶ ಅಂದ್ರೆ? ಈಗ ನೀನ್ ಪವರ್ ಕಟ್ ಆಯ್ತು ಅಂತ ಯಾಕೆ ಕೆಲಸ ಮಾಡಿಲ್ಲ? ಲ್ಯಾಪ್ಟಾಪ್ ಇತ್ತು ನಿನ್ ಹತ್ರ, ಮೌಸ್ ಇತ್ತು, ಅದ್ರೊಳಗಡೆ ಸಾಫ್ಟ್ವೇರ್ ಅಲ್ಲೇ ಇದೆ, ನೀನು ಇದೀಯಾ, ಎಲ್ಲ ಇದ್ರು ಯಾಕೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಿಲ್ಲ ಅದ್ ನಿಂದು? ಅಯ್ಯೋ ಅದ್ ಹೆಂಗೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಕ್ಕಾಗತ್ತೆ? ಕರೆಂಟ್ ಇದ್ರೆ ತಾನೆ ಅದ್ ಮಾಡಕ್ಕಾಗೋದು. ನೋಡು, ನಮ್ಮಲ್ಲಿನೂ ಇದ್ರಲ್ಲಿನೂ ಅದೇ ತರ ಈ ಪಂಚಕೋಶಗಳಿಗೆ ಆತ್ಮದ ಒಂದು ಬೆಳಕು, ಅದನ್ನ ನಾವು ದೇವರು, ಪರಮಾತ್ಮ, ಆತ್ಮ ತತ್ವ ಅಂತ ಹೇಳ್ತೀವಿ. ಆ ಪವರ್, ಅದು ಆ ಶಕ್ತಿ ಇಲ್ಲ ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿ, ಇದು ಆನಂದಮಯ ಕೋಶ, ಈ 5 ಕೋಶಗಳು ಏನು ವರ್ಕ್ ಮಾಡಲ್ಲ. ಆದ್ರೆ ಏನ್ ಹೇಳ್ತೀವಿ ನಾವು? ಪವರ್ನ ಬಿಟ್ಬಿಟ್ಟಿದೀವಿ. ನಾನೇ ಮಾಡ್ತಾ ಇದ್ದೀನಿ, ನಿನ್ ಕಂಪ್ಯೂಟರು ಅಲ್ಲ ಮೌಸು ನಾನೇ ಅನ್ನೋ ತರ ಆಗ್ತಾ ಇದೀವಿ ನಾವೀಗ. ಈಗ ಅರ್ಥ ಆಯ್ತಾ ನಿನ್ಗೆ? ಲ್ಯಾಪ್ಟಾಪ್ ಒಂದಿದ್ರೆ ಸಾಕಾಗಲ್ಲ, ಅದ್ರಲ್ಲಿ ಒಂದು ಪವರ್ ಬೇಕೇ ಬೇಕು. ಅದೇ ತರ ನಮ್ಮ ದೇಹ ಅನ್ನೋದನ್ನು ಒಂದು ಕಂಪ್ಯೂಟರ್ ಅಷ್ಟೇ. ಇದ್ರಲ್ಲಿ ಆ ಪವರ್ ಇಲ್ಲ ಅಂದ್ರೆ ಏನ್ ಕೆಲ್ಸ ಮಾಡಕ್ಕಾಗಲ್ಲ. ಹೌದಾ, ಈ ತರ ಎಲ್ಲ ಇದ್ಯಾ? ಇನ್ಮೇಲೆ ಗೊತ್ತಾಯ್ತು ಬಿಡು, ಪವರ್ ಅಂದ್ರೆ ಏನು, ಶಕ್ತಿ ಅಂದ್ರೆ ಏನು ಅಂತ ಎರಡಕ್ಕೂ ಸೇರಿ ಗೊತ್ತಾಗಿದೆ ನನ್ಗೆ. ಧನ್ಯವಾದ. 6 ನಿಮಿಷ 1 ಸೆಕೆಂಡ್. ಹೌದಾ, ನನ್ ಟೈಮ್ ನೋಡಿಲ್ಲ, ಸುಮ್ನೆ. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಈ ಸರಿ ನಾನು ಬರ್ದೇ ಇಟ್ಕೊಂಡಿಲ್ಲ ಫಸ್ಟ್. ಏನ್ ಪಾಯಿಂಟ್ ಬರ್ಕೊಂಡಿಲ್ಲ, ಏನು ಬರ್ಕೊಂಡಿಲ್ಲ. 1 ತಿಂಗಳಿಂದ ಬರೀ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಒಂದ್ ಡೈಲಿ ಯಾವಾಗಾದ್ರೂ ಒಂದ್ ವಾರದಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು 2 ಡೇಸ್ ಇಂದ ನಾನೇ ಒಬ್ಳೆ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟೆ. ಅವ್ರಿಗೆ ಅದ್ ಹೇಳೋದು, ನಾನ್ ಹಿಂಗೆ ಹೇಳ್ತಾ ಎಷ್ಟೊಂದು ನನ್ನಲ್ಲಿನೇ ಇಂಪ್ರೂವ್ಮೆಂಟ್ ಆಗೋಯ್ತು ಅನಿಸ್ತು. ಸ್ಟಾರ್ಟಿಂಗ್ ಅಲ್ಲಿ ಏನೂ ಗೊತ್ತಾಗಿಲ್ಲ. ಅಯ್ಯೋ ಇದಕ್ ಹೊಂದುತ್ತಾ ಇದೆಯೋ ಇಲ್ವೋ, ಇದು ಕರೆಕ್ಟ್ ಇದೆಯೋ ಇಲ್ವೋ ಅನಿಸ್ತಾ ಇತ್ತು. ಆಮೇಲೆ ನಾನೇ ಒಂದೊಂದ್ ಹೇಳುವಾಗ ಒಂದೊಂದ್ ಪಾಯಿಂಟ್ ನನಗೆ ಬರ್ತಾ ಇತ್ತದು. ಹಿಂಗಾಗಿ ನಾನು ಇವತ್ತೇನು ಬರ್ಕೊಂಡಿಲ್ಲ, ಇದು ಆಟೋಮೆಟಿಕ್ ಹೇಳ್ಬಿಟ್ಟಿದೀನಿ. ನಂಗೆ ಇದನ್ ಪ್ರಯೋಗ ನಮ್ಮ ಮಗಳ ಜೊತೆಗೆ ನಿನ್ನೆ ರಾತ್ರಿ ಮಾಡಿದೀನಿ. ಆನ್ಲೈನ್ ಅವಳು ಕರೆದು ನಿನಗೆ ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿದ್ರು. ಅವಳು ಒಂದ್ ಕ್ವಶನ್ ಕೇಳಿದ್ಲು. ನಮ್ ದೇವ್ರು ಬೇರೆ ಹೆಸರುಗಳಿದೆ ಅಲ್ವಾ, ಅದಕ್ಕೆ ಅವ್ರು ಯಾಕೆ ಎಲ್ಲ ಹೆಸರು ಇರ್ಬೇಕು, ಒಂದೇ ಪವರ್ ಅಲ್ವಾ, ಒಂದೇ ತಾನೇ ಇರ್ಬೇಕು ಅಂತಂದ್ಲು. ಇಲ್ಲ, ಅದ್ ಒಂದೊಂದ್ ಶಕ್ತಿಗೆ ಒಂದೊಂದ್ ಹೆಸರು ಅಂತ ಹೇಳಿದ್ವಿ ಅಂತ ಹೇಳ್ದೆ. ಅದಕ್ಕೆ ಅವಳು ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ಲು, ಅಯ್ಯೋ ನಂದು ಆ ಪ್ರಾಜೆಕ್ಟ್ ಇದು ಇದು ಅಂತ. ನೀವ್ ಯಾಕೆ 108 ಪ್ರಾಜೆಕ್ಟ್ ಮಾಡ್ತೀರಾ, ಒಂದೇ ಮಾಡ್ಬೋದಲ್ವಾ, ಯಾಕೆ ಮಾಡ್ತೀರಾ ಅಂತ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡ್ತು. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ವಾಣಿ ಇವ್ರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಗಂಗಾ. ಫಸ್ಟ್ ಆಫ್ ಆಲ್ ನೀವು ಬರ್ಕೊಡ್ಲಿಲ್ಲ, ಅದೊಂದು ಮೇಜರ್ ವಿಕ್ಟ್ರಿ. ಆಮೇಲೆ ನೀವೇ ಅದನ್ನ ಮೆಲ್ಕ್ ಹಾಕ್ತಾ ಒಳಗಿಂದ ಎಷ್ಟೊಂದು ಐಡಿಯಾಸ್ ಬರ್ತಿತ್ತು. ಅದ್ರಲ್ಲಿ ನೀವು ಕೆಲವೊಂದ್ ಸೆಲೆಕ್ಟ್ ಮಾಡ್ಕೊಂಡು ನಮಗ್ ಪ್ರೆಸೆಂಟ್ ಮಾಡಿದೀರಾ. ಇನ್ನೂ ಬೇಕಾದಷ್ಟು ಐಡಿಯಾಸ್ ಅಲ್ಲಿ ಇದೆ ಥಿಂಕ್ ಟ್ಯಾಂಕ್ ಅಲ್ಲಿ. ನೀವು ಇದೆ ಬಹಳ ಆಮೇಲೆ ತೆಗ್ದು ಒಂದೊಂದೇ ಬಿಡಕ್ಕೆ. ಎಕ್ಸರ್ಸೈಸ್ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸ್ತಾ? ಅನಿಸ್ತು. ನಾನ್ ಅನ್ಕೊಳ್ತಿದ್ದೆ ಈ ಮಕ್ಳಿಗೆಲ್ಲ ಹೆಂಗ್ ಹೇಳೋದು, ಈ ದೊಡ್ಡವ್ರಿಗೆ ನಮ್ ಏಜ್ ಅವ್ರಿಗೆ ಹೇಳೋದ್ ಗೊತ್ತಾಗಿತ್ತು, ಈ ಚಿಕ್ಕ ಮಕ್ಳಿಗೆ ಯಂಗ್ಸ್ಟರ್ಸ್ಗೆಲ್ಲ ಹೆಂಗ್ ಹೇಳೋದು ಇದನ್ನ ಅಂತ ನನ್ ಬಹಳ ವರ್ಷದಿಂದ ಅನಿಸ್ತಾ ಇತ್ತು ನನ್ಗೆ. ಇವಾಗ ಅದ್ ಅವಕಾಶ ಮಾಡ್ಕೊಟ್ರಿ, ನಾವೇ ಯೋಚನೆ ಮಾಡಿ ಹೆಂಗ್ ಹೇಳ್ಬಹುದು ಅಂತ ಈ ಜೆ ಕ್ಲಾಸ್ ಇಂದ ನನ್ಗೆ ಹೆಲ್ಪ್ ಆಯ್ತು. ವೆರಿ ಗುಡ್.
ಎಕ್ಸಲೆಂಟ್. ಎರಡೂ ತುಂಬಾ ಚೆನ್ನಾಗಿತ್ತು. ಸಂಗೀತದ್ದು ಚೆನ್ನಾಗಿತ್ತು, ಕಂಪ್ಯೂಟರ್ದು ಚೆನ್ನಾಗಿತ್ತು. ಬತ್ತಳಿಕೆಯಲ್ಲಿ Very nice. ಎಷ್ಟೊಂದು ಬಾಣ ಇಟ್ಕೊಂಡಿದ್ದಾರೆ. ನೋಡಿ ಈಗ ಒಂದೊಂದೇ ಹಿಂಗೆ ಎತ್ತಿ ಬಿಡ್ತಾ ಇರ್ತಾರೆ ಈಗ. ಚೆನ್ನಾಗಿ. ವೆರಿ ಗುಡ್ ಗಂಗಾ, ವೆರಿ ನೈಸ್. ಥ್ಯಾಂಕ್ ಯು. ಮುಂದೆ ಕಲ್ಯಾಣಿಯವರು ಅವಸ್ಥಾತ್ರಯ. ಕಲ್ಯಾಣಿಯವರೇ, ಫಸ್ಟು ಯಾರಿಗೆ ಹೇಳ್ತೀರಾ ಅಂತ ಹೇಳ್ಬಿಡಿ, ಆಮೇಲೆ ಶುರು ಮಾಡ್ತೀನಿ ಟೈಮ್. ಹರಿ ಓಂ. ಗುರುಗಳಾದ ನರಸಿಂಹ ಪ್ರಭುಜಿ ಅವರಿಗೆ ಸಾಷ್ಟಾಂಗ ನಮನಗಳು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನು ಅವಸ್ಥಾತ್ರಯ ಬಗ್ಗೆ ಇಬ್ಬರಿಗೆ ನನ್ನ ಪ್ರಸಂಗ ಮಾಡ್ತೀನಿ. ಒಬ್ರು ನಮ್ಮ ಅಮ್ಮಗಳು, ಇನ್ನೊಬ್ಬರು ಫಾರ್ಮರ್. ಸ್ಟಾರ್ಟ್ ಮಾಡ್ತೀನಿ. ಅಜ್ಜಿ, 2-3 ತಿಂಗಳಿಂದ ಸತ್ಸಂಗದಲ್ಲಿ ಅವಸ್ಥಾತ್ರಯ ಅಂತ ಹೇಳ್ತಾ ಇದ್ದೀರಾ. ಅವಸ್ಥಾತ್ರಯ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿಸ್ತೀರಾ? ಓ, ಖಂಡಿತ ತಿಳಿಸ್ತೀನಿ ಸಾಯ್. ಅವಸ್ಥಾತ್ರಯ ಅಂದ್ರೆ ಅದೊಂದು ಪ್ರಕ್ರಿಯೆ. ಇದರ ಬಗ್ಗೆ ನಿಜವಾದ ಸತ್ಯ ದರ್ಶನವನ್ನು ಮಾಡಿಸುವ ವಿಧಾನಕ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅವಸ್ಥಾತ್ರಯ 3 ಸ್ಥಿತಿಗಳು. ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಗಾಢ ನಿದ್ದೆಯ ಸ್ಥಿತಿ. ನಾವು ಈ ಶರೀರವನ್ನು ನಾನು ಅಂತ ತಿಳ್ಕೊಂಡಿದ್ವಿ. ಅದು ತಪ್ಪು ಅಂತ ತಿಳ್ಕೊಳಕ್ಕೆ ನಾವು ಈ ಅವಸ್ಥಾತ್ರಯ ಬಗ್ಗೆ ತಿಳ್ಕೊಬೇಕು. ಬೆಳಗ್ಗೆ ಎದ್ದು ನಾವು ಎಚ್ಚರದಲ್ಲೇ ಇರ್ತೀವಿ. ನೀನು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತೀಯಾ, ಅಲ್ಲಿ ಕಾಲೇಜ್ ಲೆಕ್ಚರರ್ಸ್ ಪಾಠ ಮಾಡೋದನ್ನ ಎಲ್ಲ ಕೇಳ್ತೀಯಾ. ಆಮೇಲೆ ಮನೆಗ್ ಬಂದು ಪ್ರಾಜೆಕ್ಟ್ ವರ್ಕ್ ಮಾಡೋದು, ಡಿಸ್ಕಸ್ ಮಾಡೋದು, ಓದೋದು, ಇದೆಲ್ಲ ಮಾಡ್ತೀಯ. ಇದು ಎಚ್ಚರ ಸ್ಥಿತಿ. ರಾತ್ರಿ ಮಲಗ್ತೀಯ. ಮಲಗಿದ್ಮೇಲೆ ನಿನ್ಗೆ ಕನ್ಸಲ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದು, ಡಿಸ್ಕಸ್ ಮಾಡೋದು, ಇದೆಲ್ಲ ಕನಸು ಬೀಳುತ್ತೆ ಅಂತ ತಿಳ್ಕೊ. ಅದು ಕನಸಿನ ಸ್ಥಿತಿ. ಆಮೇಲೆ ನಿನ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆ ನಿದ್ದೆಯಲ್ಲಿ ಏನೂ ಇರಲ್ಲ. ಆಮೇಲೆ ನಿನಗೆ ಇದು ಗಾಢ ನಿದ್ದೆಯ ಸ್ಥಿತಿ. ಈ ರೀತಿ ನಾವು ಪ್ರತಿದಿನ ಈ 3 ಸ್ಥಿತಿಗಳನ್ನು ಅನುಭವಿಸ್ತೀವಿ. ಎಚ್ಚರ ಸ್ಥಿತಿಯಲ್ಲಿ ಎಚ್ಚರ ಪ್ರಪಂಚ, ಎಚ್ಚರ ದೇಹ ಇರುತ್ತೆ. ಕನಸಿನ ಸ್ಥಿತಿನಲ್ಲಿ ಕನಸಿನ ಪ್ರಪಂಚ, ಕನಸಿನ ದೇಹ ಇರುತ್ತೆ. ಗಾಢ ನಿದ್ದೆಯಲ್ಲಿ ಏನು ಇರಲ್ಲ. ಚೆನ್ನಾಗಿ ನಿದ್ದೆ ಮಾಡಿದೀನಿ ಅಂತ ಆನಂದ ಇರುತ್ತೆ. ಆದ್ರೆ ಈ 3 ಸ್ಥಿತಿಗಳಲ್ಲಿ ನಾನು ಅನ್ನುವುದು ನಾವು ಮಾಡುವ ಎಲ್ಲಾ ಕೆಲಸಗಳನ್ನು ಸಾಕ್ಷಿಯಾಗಿ ನೋಡುತ್ತೆ. ಆ ನಾನು ಅನ್ನೋದೇ ಆತ್ಮ. ಈ ರೀತಿ ಸ್ಥಿತಿಗಳು ಇರುತ್ತೆ ಅಂತ ನಮಗ್ ಗೊತ್ತಾಗಲ್ಲ. ಗುರುಗಳು ಹೇಳುವ ಮಾತುಗಳ ಮೂಲಕ ನಾವು ಇದೆಲ್ಲ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ನಮ್ಮ ಗುರೂಜಿ ಅವರು ನಮಗೆ ಈ ಅವಸ್ಥಾತ್ರಯ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ನನಗ್ ತಿಳಿದಿರೋ ಅಷ್ಟು ನಿನಗೆ ಹೇಳಿದ್ದೀನಿ. ಇದೆಲ್ಲ ನಿನ್ಗೆ ಅರ್ಥ ಆಗಿದೆ ಅಲ್ವಾ ಸಾಯ್? ಚೆನ್ನಾಗ್ ಅರ್ಥ ಆಗಿದೆ ಅಜ್ಜಿ. 2ನೇ ಪ್ರಸಂಗ, ಫಾರ್ಮರ್. ಬನ್ನಿ ರಾಮಯ್ಯ ಅವ್ರೆ, ಚೆನ್ನಾಗಿದ್ದೀರಾ? ಊರ್ ಕಡೆ ಎಲ್ಲ ಚೆನ್ನಾಗಿದಾರ? ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಓ, ಚೆನ್ನಾಗಿದ್ದೀನಮ್ಮ. ಮಗಳನ್ನ ನೋಡಕ್ ಬಂದಿದ್ದೀನಿ. ಹಾಗೆ ನಿಮ್ಮನ್ನು ನೋಡಕ್ ಬಂದಿದ್ದೀನಿ. ಸ್ವಲ್ಪ ರಾಗಿ ಎಲ್ಲ ಬಂದಿತ್ತು, ಅದೆಲ್ಲ ತಗೊಂಡ್ ಬಂದಿದ್ದೀನಿ. ಸರಿ, ಒಂದ್ ಜ್ಯೂಸ್ ಮಾಡ್ಕೊ ತರ್ತೀನಿ, ಅದು ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ. ಅಯ್ಯೋ, ಆನೆ ಹೊಲ ಒಳಗಡೆ ಬಂದು ಎಲ್ಲ ಹಾಳು ಮಾಡ್ತಾ ಇದೆ. ಅಯ್ಯೋ, ಏನ್ ಮಾಡೋದು ಇವಾಗ? ರಾಮಯ್ಯ ಅವ್ರೆ, ಕನ್ಸ್ ಕಾಡ್ತಾ ಇದ್ರಾ? ಕೇಳಿ. ನೋಡಿ ರಾಮಯ್ಯ ಅವ್ರೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ, ತಿಳ್ಕೊಡಿ. ನಮ್ಗೆ ಜೀವನದಲ್ಲಿ 3 ಅವಸ್ಥೆಗಳು ಇದೆ. ಪ್ರಪಂಚದಲ್ಲಿ ನಮ್ಮದು ಅನ್ನೋದು ಏನು ಇಲ್ಲ, ಎಲ್ಲ ಭಗವಂತಂದೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಈ ದೇಹ ನಾನು ಅಂತ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ದೇಹ ನಾನಲ್ಲ, ನಾನು ಆತ್ಮ ಅಂತ ನಾವು ತಿಳ್ಕೊಬೇಕು. ಇದನ್ನು ನಾವು ಅವಸ್ಥಾತ್ರಯ ಅಂತ 3 ಸ್ಥಿತಿಗಳ ಬಗ್ಗೆ ತಿಳ್ಕೊಬೇಕು. ಅವು ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಗಾಢ ನಿದ್ದೆಯ ಸ್ಥಿತಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ದೇಹ ಪ್ರಪಂಚ ಕಾಣುತ್ತೆ. ಆದ್ರೆ
ಇದು ಎಚ್ಚರ ದೇಹ ನಾನಲ್ಲ. ಎಚ್ಚರ ಆಗಿದ್ಮೇಲೆ ನೀವು ಹೊಲಕ್ ಹೋಗ್ತೀರಾ, ಅಲ್ಲಿ ಕೆಲಸ ಮಾಡ್ತೀರಾ, ವ್ಯವಹಾರ ಎಲ್ಲ ಮಾಡ್ತೀರಾ. ರಾತ್ರಿ ಮಲಗೋವರೆಗೂ ನಿಮ್ಮ ಕೆಲಸಗಳನ್ನು ಎಚ್ಚರ ಸ್ಥಿತಿಯಲ್ಲೇ ಮಾಡ್ತೀರಾ. ರಾತ್ರಿ ನಿದ್ದೆ ಮಾಡ್ತೀರಾ. ಆ ನಿದ್ದೆಯಲ್ಲಿ ಈಗ ನೀವು ಕನಸು ಕಾಣಿದಿರಲ್ಲ, ಆನೆ ಬಂದಿದೆ, ಹೊಲ ಎಲ್ಲ ಹಾಳು ಮಾಡಿದೆ ಅಂತ. ಅದೆಲ್ಲ ಸುಳ್ಳು. ಕನಸು ಇಲ್ಲ, ಏನು ಇಲ್ಲ, ಆನೆ ಇಲ್ಲ. ಈ ಕನಸಿನಲ್ಲಿ ಎಚ್ಚರ ದೇಹ, ಎಚ್ಚರ ಪ್ರಪಂಚ ಇರಲ್ಲ. ಕನಸಿನ ಪ್ರಪಂಚ, ಕನಸಿನ ದೇಹ ಇರುತ್ತೆ. ಇದೇ ಕನಸಿನ ಸ್ಥಿತಿ. ಗಾಢನಿದ್ದೆ ಸ್ಥಿತಿಯಲ್ಲಿ ಯಾವ ದೇಹ ಇಲ್ಲ. ದೇಹ ಕಾಣುತ್ತೆ ಮತ್ತೆ ಮರೆ ಆಗುತ್ತೆ. ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೀವಿ ಅಂತ ಹೇಳ್ತೀವಿ. ಅಲ್ಲಿ ಆನಂದದ ಅನುಭವ ನಿಮ್ಗಾಗುತ್ತೆ. ರಾಮಯ್ಯ ಅವರೇ, ಪ್ರತಿದಿನ ನಾವು ಈ 3 ಅವಸ್ಥೆಗಳನ್ನು ಅನುಭವಿಸ್ತಾನೆ ಇರ್ತೀವಿ. ಆದ್ರೆ ಈ 3 ಅವಸ್ಥೆಗಳಲ್ಲಿ ಆತ್ಮ ಸಾಕ್ಷಿಯಾಗಿ ನೋಡುತ್ತೆ. ಇದನ್ನು ಗುರುಗಳ ಮೂಲಕ ತಿಳ್ಕೋಬೇಕು. ನಾನು ಇವಾಗ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಯ್ತಾ ರಾಮಯ್ಯ ಅವ್ರೆ? ಚೆನ್ನಾಗಿ ಅರ್ಥ ಆಯ್ತಮ್ಮ. ಧನ್ಯವಾದ. 5 ನಿಮಿಷ 15 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಅವಸ್ಥಾತ್ರೆ ಬಗ್ಗೆ ನನಗೆ ತಿಳಿರೋರು, ಬೇರೆಯವ್ರಿಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಭಯ ಇತ್ತು. ಆದ್ರೆ ಇದೆಲ್ಲ ಉಮಾ ಅವರು ನಂಗೆ ಈಗ ಹೇಳ್ಬೋದು, ನೀವು ಪ್ರಯತ್ನ ಮಾಡಿ ಅಂದ್ರು. ಹೇಳಿದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಚೆನ್ನಾಗ್ ಮಾಡಿದ್ರಿ ಕಲ್ಯಾಣಿಜಿ, ವೆರಿ ನೈಸ್. ಥ್ಯಾಂಕ್ ಯು. ಎರಡೂ ಚೆನ್ನಾಗ್ ಮಾಡಿದ್ರಿ. ರೈತನ ಹತ್ರನೂ ಚೆನ್ನಾಗ್ ಮಾಡಿದ್ರಿ, ಫಸ್ಟ್ ಒನ್ ಮೊಮ್ಮಗನ ಹತ್ರನೂ ಚೆನ್ನಾಗ್ ಮಾಡಿದ್ರಿ. ಅವತ್ತು ನೀವ್ ಹೇಳಿದ ತಕ್ಷಣ ನಾನು ಬೇರೆಯವ್ರಿಗೆ ನಾನು ಏನ್ ಹೇಳಕ್ ಆಗುತ್ತೆ, ನನಗೆ ಆಗುತ್ತಾ ಇಲ್ವಾ ಅಂತ ಭಯ ಇತ್ತು. ಇವಾಗೆಲ್ಲ ಭಯ ಹೋಯ್ತಾ? ಹೋಗಿದೆ ರೀ, ತುಂಬಾನೇ ಹೋಗಿದೆ. ವೆರಿ ಗುಡ್. ಸ್ವಲ್ಪ ಧೈರ್ಯ ಬಂದಿದೆ, ಮಾತಾಡ್ತೀನಿ ಮತ್ತೆ? ನಾನು ಅಂತ ಧೈರ್ಯ ಬಂದಿದೆ. ಎಷ್ಟು ಉತ್ಸಾಹದಿಂದ ಬಂದ್ ಮಾಡ್ತೀರಾ ನೀವು ರೆಡಿಯಾಗಿ ಎಲ್ಲ, ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಅದೆಲ್ಲ ಗುರುಗಳ ಕೃಪೆ ಅಷ್ಟೇ, ನಂದೇನು ಇಲ್ಲ. ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಮುಂದೆ ರಜಿತಾ ಕೌಶಿಕ್. ಎಲ್ಲರೂ ಸ್ವಲ್ಪ ಈ ಗ್ರೂಪ್ ಗೆ ಯಾರ್ಯಾರು ಸೇರಿದಾರೆ ವಿಡಿಯೋಸ್ ಆನ್ ಮಾಡಿ ಇಟ್ಕೋಬೋದಾ? ಮಾಡೋರ್ಗೂ ಒಂದ್ ಸ್ಫೂರ್ತಿ ಇರುತ್ತೆ. ಮುಖಗಳನ್ನ ನೋಡಿದ್ರೆ, ಬರೀ ಬ್ಲಾಂಕ್ ಸ್ಕ್ರೀನ್ ನೋಡಿದ್ರೆ ಅಷ್ಟೊಂದು ಸ್ಫೂರ್ತಿ ಬರಲ್ಲ. ರಜಿತಾ ಕೇಳಿಸ್ತಾ ಇಲ್ಲ. ಸಾರಿ, ಇವಾಗ ಕೇಳಿಸ್ತಾ ಇದಲ್ಲ? ಹಾ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಪೂಜ್ಯ ಗುರುಗಳಾದ ಪ್ರಭುಜಿ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ, ಇಂದು ನಾನು ತ್ರಿವಳಿ ಪ್ರಕ್ರಿಯೆಯನ್ನ ನನಗೆ ತಿಳಿದ ಮಟ್ಟಿಗೆ ಎಲ್ಲರಿಗೂ ಅರ್ಥ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇಬ್ರು ಆಡಿಯನ್ಸ್ ಯಾರು ಅಂತ? ಇಬ್ರು ಆಡಿಯನ್ಸ್, ಇಬ್ರು ಸ್ಕೂಲ್ ಮಕ್ಕಳು. ಸ್ಕೂಲಲ್ಲಿ ಲಂಚ್ ಟೈಮ್ ಅಲ್ಲಿ ನಡೆಯುವಂತ ಘಟನೆ ಇದು. ಸೊ ಸ್ಕೂಲ್ ಬೆಲ್ ಹೊಡೆಯತ್ತೆ. 2 ತರ ಆಡಿಯನ್ಸ್ ಬೇಕು. ಒಂದು ಸ್ಕೂಲ್ ಮಕ್ಕಳು, ಇನ್ನೊಂದು ಇನ್ನೊಂದು ಟೀಚರ್ ಅಂತ ಇಟ್ಕೋಬಹುದು. ಒಂದು ಸ್ಕೂಲ್ ಮಕ್ಕಳು ಇಬ್ಬರಲ್ಲಿ ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಇನ್ನೊಂದು ಟೀಚರ್. ಸೊ ಸ್ಕೂಲ್ ಶುರು ಮಾಡ್ಲಾ ಮೇಡಮ್? ಸ್ಕೂಲ್ ಬೆಲ್ ಹೊಡೀತು. ಬಂದ್ರು ತೆಗಿಯೋ, ನೀನ್ ಲಂಚ್ ಬಾಕ್ಸ್ ತೆಗಿಯೋ, ಏನ್ ತಂದಿದೀರಾ? ನೀನೇನ್ ತಂದಿದ್ಯೋ? ನಾನು ಚಿಪ್ಸ್. ನೀನು? ನಾನು ಅಯ್ಯೋ ನಮ್ಮಮ್ಮ ಯಾವಾಗ್ಲೂ ಆಪಲ್, ಬನಾನಾ, ಪೊಟ್ಯಾಷಿಯಮ್,
ವಿಟಮಿನ್ಸು ಅಂತ ಎಲ್ಲ ಅದೇ ಕಳಿಸ್ತಾರೆ ಕಣೋ. ಅಬ್ಬಾ ನನ್ಗ ಆ ತರದಂತೂ ಇಲ್ಲ. ನಮ್ಮಮ್ಮ ಕೆಲ್ಸ ಕೊಟ್ಟೋಗ್ತಾರಲ್ವಾ, ಬೇಕರಿಯಿಂದ ಹಿಂದಿನ ದಿನನೇ ಎಲ್ಲ ತರ್ಸಿಟ್ಬಿಟ್ಟಿರ್ತಾರೆ, ನಾನೇ ಹಾಕೊಂಡ್ ಬಂದ್ಬಿಡ್ತೀನಿ. ನೀನ್ ಬಿಡಪ್ಪ, ನೀನೇ ಅದೃಷ್ಟವಂತ. ನಿಮ್ಮಮ್ಮ ತರ ನನ್ಗೂ ಅಮ್ಮ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು ಕಣ. ಹೋಗ್ಲಿಕ್ ತಗೊಳ್ಳೋ, ಏನ್ ಮಾಡಕ್ಕಾಗತ್ತೆ, ಅಮ್ಮನ್ ಚೇಂಜ್ ಮಾಡಕ್ಕಾಗತ್ತಾ? ತಗೋ, ನೀನು ಶೇರ್ ಮಾಡ್ಕೊ. ನಿನ್ ಹಣ್ಣು ನನ್ಗೊಂಚೂರು ಕೊಡು, ನಂದು ನೀನ್ ಕೊಡ್ತೀನಿ. ಸರಿ ಕೊಡು. ಸರಿ, ಎಲ್ಲ ತಿಂದಾದ್ಮೇಲೆ ಅವರಿಬ್ರು ಮತ್ತೆ ಸ್ಕೂಲ್ ಬೆಲ್ ಹೊಡಿಯತ್ತೆ. ಟೀಚರ್ ಬರ್ತಾರೆ. ಎಲ್ಲಾರ್ದು ಲಂಚ್ ಆಯ್ತಾ ಮಕ್ಳ? ಎಸ್ ಮ್ಯಾಮ್. ಏನ್ ತಂದಿದ್ರಿ? ಮ್ಯಾಮ್ ನಾನು ಇದು ತಂದಿದ್ದೆ, ನಾನು ಅವ್ನಿಗೆ ಶೇರ್ ಮಾಡಿದೆ, ನಾನು ಚಿಪ್ಸ್ ತಂದಿದ್ದೆ. ಅವ್ರಮ್ಮ ನೋಡಿ ಮೇಡಮ್, ಏನು ಆ ತರ ತಿಂಡಿಗ್ನೆ ಕೊಡ್ಸಲ್ವಂತೆ ಪಾಪ. ಏನ್ ಮಾಡಕ್ಕಾಗತ್ತೆ ಕಣೋ, ಅವ್ರಮ್ಮ ಪಾಪ ಕೆಲ್ಸ ಇರತ್ತೆ, ಟೈಮ್ ಇರಲ್ಲ. ಆದ್ರೂ ಮ್ಯಾಮ್ ನನ್ಗೊಂದ್ ಡೌಟ್ ಇದೆ, ಯಾಕೆ ಈ ತಾಯಂದ್ರು ಈ ತರ ಓವರ್ ಎಕ್ಸ್ಪೆಕ್ಟೇಷನ್? ತುಂಬಾ ಹೆಲ್ತಿ ಫುಡ್ಡೇ ತಿನ್ಬೇಕು ಅಂತ ನಮ್ಗೊಂಚೂರು ಎಂಜಾಯ್ ಮಾಡಕ್ಕೆ ಬಿಡಲ್ಲ. ಇದು ತುಂಬಾ ಮೋಸ ಅಲ್ವಾ ಮ್ಯಾಮ್? ನಾನ್ ಅವ್ನ್ ನೋಡಿದ್ರೆ ಪಿಜ್ಜಾ ತರ್ತಾನೆ, ಬರ್ಗರ್ ತರ್ತಾನೆ, ನನ್ ನೋಡಿದ್ರೆ ನಮ್ಮಮ್ಮ ಹೆಲ್ತಿ ಫುಡ್ ಅಂತ ಕೊಡತ್ತೆ. ಏನ್ ಮ್ಯಾಮ್, ನೀವೇ ಹೇಳಿ ಮ್ಯಾಮ್, ಯಾವ ತರ ನಂಗೆ ಆಸೆ ಆಗಲ್ವಾ ಮ್ಯಾಮ್? ಎಷ್ಟು ಅಟ್ರಾಕ್ಟಿವ್ ಕಲರ್ಸ್ ಇರುತ್ತೆ, ಅದ್ ನಾನ್ ತಿನ್ಬೇಕು ಅನ್ಸತ್ತಲ್ವಾ? ಅಯ್ಯೋ ಸರಿ, ಈಗ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ನೀನು ಇನ್ಸ್ಟಂಟ್ ಪ್ಲೆಷರ್ಗೋಸ್ಕರ ಇದನ್ನ ತಿಂದು ನಿನ್ಗೆ ಆಗ ಸಂತೃಪ್ತಿ ಪಡಿಸ್ಕೊತಾ ಇದೀಯ. ಇವ್ರಮ್ಮ ಇನ್ನೊಂದ್ ಸ್ವಲ್ಪ ದಿನ ನನ್ ಮಗು ಚೆನ್ನಾಗಿರ್ಲಿ, ಅವನ್ಗೆ ಅಸಿಡಿಟಿ ಆಗ್ದಿರ ಇರ್ಲಿ, ಅವನ್ ವಿಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಷನ್ಸ್ ಚೆನ್ನಾಗಿರ್ಲಿ ಅಂತ ಅದನ್ನ ಹಾಕ್ತಾ ಇದಾರೆ, ಆಯ್ತಾ? ಆದ್ರೆ ಈಗ ನೀವು ಏನ್ ಮಾಡ್ಬೇಕು? ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಲ್ವಾ? ನೀನು ಇದನ್ನ ತಿಂದ್ರೆ ನೀನ್ 10ನೇ ಕ್ಲಾಸ್ಗೆ ಬರೋಷ್ಟ್ರಲ್ಲಿ ನಿನ್ ಕೂದ್ಲೆಲ್ಲ ಬೆಳಗಾಗೋಗತ್ತೆ, ಮುಖ ಎಲ್ಲ ಹಿಂಗಾಗೋಗತ್ತೆ. ಏನಿರತ್ತೆ ಅದ್ರಲ್ಲಿ? ನಿನ್ಗೆ ಬೈಸಿಪ್ಸ್ ಬರಲ್ಲ, ನೀನು ಹಿಂಗೇ ಇರ್ತೀಯ, ಅಥವಾ ನಿನ್ಗೆ ದೇಹ ಫುಲ್ಲು ತಲೆನೋವು, ಅಜೀರ್ಣ, ಅದು ಇದು ಅಂತ ಬರುತ್ತೆ. ಅವ್ರಮ್ಮ ಹಣ್ಣು ಹಂಪ್ಲು ತರಕಾರಿ ಹಾಕಿ ಕಳಿಸ್ತಾರಲ್ವಾ, ಅವನು ಹೆಲ್ತಿಯಾಗಿ ಇರ್ತಾನೆ. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಮುಖ್ಯ ಅಲ್ವಾ? ಹೌದು ಮ್ಯಾಮ್, ಕರೆಕ್ಟು, ನೀವ್ ಹೇಳೋದು ಕರೆಕ್ಟು. ಆದ್ರೆ ಸರಿ ಮ್ಯಾಮ್, ಇನ್ನೂ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಏನಾದ್ರು ಇದ್ರೆ ಹೇಳಿ ಮ್ಯಾಮ್, ನಾನ್ ಫಾಲೋ ಮಾಡ್ತೀನಿ. ಹೌದಾ, ನಿಂಗ್ ಬೇಕಾ ಇನ್ನೂ ಲಾಂಗ್ ಟರ್ಮ್ ಹ್ಯಾಪಿನೆಸ್? ಆದ್ರೆ ಕೇಳು, ಮನೆಗ್ ಹೋಗು, ಕೈಕಾಲು ತೊಳ್ಕೊಂಡು ದೇವ್ರ ಮನೆ ಮುಂದೆ ಕೂತ್ಕೊಂಡು ನೀನು ಕಣ್ ಮುಚ್ಕೊಂಡು ಓಂಕಾರ ಧ್ಯಾನ ಮಾಡು. ಧ್ಯಾನ ಮಾಡಿದಾಗ ನಿನಗೆ ಡೈಲಿ ಇದನ್ನ ಮಾಡ್ಬೇಕು. ಡೈಲಿ ಮಾಡಿದಾಗ ನಿನಗೆ ಆ ಭಗವಂತನೇ ನಿನಗೆ ಒಂದೊಂದು ಮೆಸೇಜ್ ಕೊಡ್ತಾ ಇರ್ತಾನೆ, ಒಳ್ಳೆ ದಾರಿಲಿ ಹೋಗೋದಿಕ್ಕೆ. ಅದರಿಂದ ನಿನ್ಗೆ ಇನ್ನೂ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಸಿಗತ್ತೆ. ಯಾಕೆಂದ್ರೆ ಆಗ ನೀನು ರಿಯಾಕ್ಟ್ ಆಗಲ್ಲ. ನಿನ್ ಫ್ರೆಂಡ್ಸ್ ಯಾರಾದ್ರೂ ನಿನಗ್ ಬೈದ್ರೆ ನೀನ್ ರಿಯಾಕ್ಟ್ ಆಗಲ್ಲ, ಎಲ್ಲದನ್ನು ಪಾಸಿಟಿವ್ ಆಗಿ ತಗೋತೀಯ. ಫಿಸಿಕಲ್ ಫುಡ್ ಜೊತೆ ಮೆಂಟಲ್ ಫುಡ್ ಕೂಡ, ಮಾನಸಿಕವಾಗಿ ಕೂಡ ನೀನ್ ಆರೋಗ್ಯವಾಗಿರ್ತೀಯ. ಇದು ಲಾಂಗ್ ಟರ್ಮ್ ಹ್ಯಾಪಿನೆಸ್. ಈವನ್ ಕಾಲೇಜು ಅಥವಾ ನೆಕ್ಸ್ಟ್ ನಿನ್ ಕೆರಿಯರ್ ಹೋಗ್ತೀಯ ಅಲ್ಲಿ, ಮತ್ತೆ ನೆಕ್ಸ್ಟ್ ನಿನ್ ಲೈಫ್ ಅಲ್ಲಿ, ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಅಲ್ಲಿ, ಎಲ್ಲ ಕಡೆ ನಿನಗೆ ಇದು ಉಪಯೋಗ. ಅರ್ಥ ಆಯ್ತಾ? ಕರೆಕ್ಟ್ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮ್ಯಾಮ್. ಇದ್ರನ್ನ ಏನಂತಾರೆ ಗೊತ್ತಾ? ನಾನು ಇದನ್ನ ಸ್ವಲ್ಪ ವೇದಾಂತಿಕ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಾ ನಿನ್ಗೆ? ಈಗ ನಿನ್ ಫ್ರೆಂಡ್ ಚಿಪ್ಸು ಅದು ಇದು ತರ್ತಾ ಇದ್ನಲ್ವಾ, ಅವನು ಸಾಮಾಜಿಕ ಮಗುವಾಗಿರ್ತಾನೆ. ಸಾಮಾಜಿಕ ಮಗುವಾಗಿದ್ದಾಗ ಸಮಾಜದಲ್ಲಿ ಸಮಾಜನೇ ಅದನ್ನ ಬೆಳೆಸ್ತಾ ಇರತ್ತೆ. ಅದು ಮೊದಲನೇ ಮಗು. ಇನ್ನೊಂಚೂರು ನೀನು ನಿಮ್ಮ ತಾಯಿ ಮಾತು ಕೇಳಿ ಹೆಲ್ತಿ ಫುಡ್ ತಿಂದು ಒಂಚೂರು ಲಾಂಗ್ ಟರ್ಮ್ ಆಲೋಚನೆ ಮಾಡಿದಾಗ ಜೈವಿಕ ಮಗುವಾಗಿರ್ತೀಯ. ಅಂದ್ರೆ ಬಯೋಲಾಜಿಕಲ್ ಬಯೋಲಾಜಿಕಲ್ ಚೈಲ್ಡ್. ನೆಕ್ಸ್ಟ್ ಲೆವೆಲ್ ಈ ತರ ಆಧ್ಯಾತ್ಮ, ದೇವರು, ಮತ್ತೆ ಅದರಿಂದ ನನಗೆ ಮಾನಸಿಕ ಶಾಂತಿ, ಮತ್ತೆ ಇನ್ನೂ ಹೈಯರ್ ಲೆವೆಲ್ ಸ್ಪಿರಿಚುವಲ್ ನಾಲೆಡ್ಜ್ಗೆ ಹೋಗ್ತಾ ಹೋಗ್ತಾ ನೀನು ದೈವಿ ಮಗುವಾಗಿರ್ತೀಯ, ಡಿವೈನ್ ಚೈಲ್ಡ್. ಸೊ ಹೀಗೆ
ಮಾಡಿದಾಗ ಯಾವುದರಿಂದ ನಮಗೆ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಸಂತೃಪ್ತಿ ಸಿಗತ್ತೋ ಅದನ್ನ ನಾವು ಫಾಲೋ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಸೊ ಇಷ್ಟು ಹೇಳಿ ಆ ಮಗುಗೆ ಟೀಚರು ಅರ್ಥ ಮಾಡಿಸ್ತಾರೆ ತ್ರಿವಳಿ ಪ್ರಕ್ರಿಯೆ ಬಗ್ಗೆ. ಧನ್ಯವಾದ. ಅಷ್ಟೇನಾ? ಇದೆಯಾ ಮೇಡಮ್ ಟೈಮ್? ಅಲ್ಲ, ನೀವು ಬರೀ ಹಾ. ಟೀಚರ್ ಮಗುಗ್ ಹೇಳೋದ್ ಹೇಳಿದ್ರೆ ಹಾ ಆಕ್ಚುಲಿ ಎರಡು ತರಹ ಪ್ರೇಕ್ಷಕರಿಗೆ ಹೇಳ್ಬೇಕಿತ್ತು. ಅಂದ್ರೆ ಇವಾಗ ಟೀಚರ್ ಹೇಳ್ತಾರೆ ಅನ್ಕೊಳ್ಳಿ, ಟೀಚರ್ ಹಾ. ಮಗುಗ್ ಹೇಳೋದು, ಇನ್ಯಾರಾದ್ರೂ ಒಬ್ರಿಗೆ ಹೇಳ್ಬೇಕು. ಆತರ ನಾವಿರ್ಗು ಎರಡೆರಡು ಪ್ರೇಕ್ಷಕರಿಗೆ ಹೇಳಿದ್ವಲ್ಲ, ಸರಿ ಸರಿ ಓಕೆ. ಹಾಗೆ. ನಿಮ್ಗೆ ಇದು ಇನ್ನೊಬ್ಬ ಎಷ್ಟಿದೆ ಅಂದ್ರೆ 1.5 ನಿಮಿಷ ಇದೆ ಅಷ್ಟೇ. 1 ನಿಮಿಷ ಸಾಕು ಇದೆ. ಸಾಕು. ನಂಗೆ ಅಷ್ಟು ಸಾಕು. ಓಕೆ. ಸೊ ಈ ಪ್ರಕ್ರಿಯೆಯಿಂದ ನಮ್ಗೆ ಏನ್ ತಿಳಿದ್ ಬಂತು ಅಂದ್ರೆ, ನಮ್ಗೆ ಸಮಾಜದಲ್ಲಿ 3 ತರಹದ ಮಗು ಅಂದ್ರೆ ಸಾಮಾಜಿಕ, ಜೈವಿಕ ಹಾಗೂ ದೈವಿಕ ಮಕ್ಕಳು ಇರ್ತಾರೆ. ಸೊ ನಾವು ಯಾವ ಮಗುವಾಗಿ ಹೇಗೆ ನಾವು ಬೆಳೆದಾಗ ನಮ್ಮ ಮನಸ್ಸು ಶಾಂತಿ ಇದರಿಂದ ಇರುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ಇದನ್ನ ರಾಮಕೃಷ್ಣ ಪರಮಹಂಸರ ಸ್ಟೋರಿಯಲ್ಲಿ ಒಂದು ನಾವು ನೋಡ್ಬಹುದು. ತೋತಾಪುರಿ ಗುರುಗಳು ಒಮ್ಮೆ ಬಂದು ರಾಮಕೃಷ್ಣನ ಭೇಟಿಯಾದಾಗ, ಆಗ ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ, ನಿನ್ಗೆ ವೇದಾಂತ ಕಲಿಯಕ್ ಇಷ್ಟ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ತಾಳಿ ನಮ್ ತಾಯಿನ ಕೇಳ್ಕೊಂಡ್ ಬರ್ತೀನಿ ಅಂತಾರೆ. ಅದಕ್ಕೆ ಇವರು ಜೈವಿಕ ತಾಯಿನೇನೋ ಅಂತ ಅನ್ಕೋತಾರೆ, ಬಯೋಲಾಜಿಕಲ್ ಮದರ್ನ ಕೇಳ್ಕೊಂಡ್ ಬರ್ತಾರೇನೋ ಅಂತ. ಇವ್ರು ನೋಡಿದ್ರೆ ಕಾಳಿ ಮಾತೆ ಬಗ್ಗೆ ಮನ್ಸಲ್ಲಿ ಇಟ್ಕೊಂಡು ರಾಮಕೃಷ್ಣ ಪರಮಹಂಸರು ಕಾಳಿ ಹತ್ರ ಮಾತಾಡ್ತಿದ್ರು. ಸೊ ಕಾಳಿಯನ್ನ ಕೇಳಿ ಬಂದ ಮೇಲೆ ಅವರು ಗುರುಗಳ ಮಾತನ್ನ ಕೇಳಿದ್ರು. ಹಾಗೆ ನಾವು ದೈವಿ ಶಕ್ತಿ ಅಥವಾ ದೈವಿ ಮಗುವಾಗಿ ನಾವು ಬಾಳಿದಾಗ ನಾವು ಪರ್ಮನೆಂಟ್ ಸುಖ ಆನಂದವನ್ನ ಪಡಿಬಹುದು. ಧನ್ಯವಾದ. 6 ನಿಮಿಷ 54 ಸೆಕೆಂಡ್. ಅದು ಸ್ವಲ್ಪ ನಂದು ಪ್ರಿಪರೇಷನ್ ಕಡಿಮೆ ಇತ್ತು ಮೇಡಮ್ ಆಕ್ಚುಲ್ ಆಗಿ. ಆದ್ರೆ ಅದು ನನ್ಗೆ ಇನ್ನೂ ಸರಿಯಾಗಿ ಹೇಗೆ ಅದು 3 ತರ ಪ್ರೇಕ್ಷಕರು ಅನ್ನೋದು ಗೊತ್ತಾಗಿರ್ಲಿಲ್ಲ. ಕ್ಲಾರಿಟಿ ಅದು 2 ತರ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ ಸ್ಕೂಲ್ದು ಎಕ್ಸಾಂಪಲ್, ಸ್ಕೂಲ್ದು ಅದು 2 ಪ್ರೇಕ್ಷಕರಾಯ್ತು. ಒಂದು ಪ್ರೇಕ್ಷಕ ನಂಬರ್ ಆಫ್ ಪೀಪಲ್ ಅಲ್ಲ. ಹಾ ನೀವ್ ಇಡೀ ಕ್ಲಾಸ್ ಅಂದ್ರೆ 40 ಜನ ಪ್ರೇಕ್ಷಕರು ಅಂತಲ್ಲ. ಓಕೆ. ನಿಮ್ ಪ್ರೇಕ್ಷಕರು ಸ್ಕೂಲ್ ಚೈಲ್ಡ್. ಓಹೋ ಓಕೆ. ಸೊ ಸ್ಕೂಲ್ ಚಿಲ್ಡ್ರನ್ಗೆ ನೀವ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಅದು ಒನ್ ಕ್ಯಾಟಗರಿ ಆಫ್ ಆಡಿಯನ್ಸ್ ಆಯ್ತು. ಹಾ ಇನ್ನೊಂದು ಕ್ಯಾಟಗರಿ ಆಫ್ ಆಡಿಯನ್ಸ್ ಈಗ ಸ್ಕೂಲ್ ಟೀಚರ್ಸ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಗೆ ಅದು ಒಂದ್ ಕ್ಯಾಟಗರಿ ಆಫ್ ಆಡಿಯನ್ಸ್ ಆಗುತ್ತೆ. ಇವಾಗ ಅವ್ರ ರೈತರಿಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು, ಉಮಾ ಅವರು ಮಗಂಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು, ಇನ್ನೊಂದ್ರಲ್ಲಿ ಗೃಹಿಣಿಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಕ್ಯಾಟಗರಿನೇ ಡಿಫ್ರೆಂಟ್. ಸೊ ನೀವು ಯಾವ ತರ ಎಕ್ಸಾಂಪಲ್ಸ್ ಯೂಸ್ ಮಾಡ್ತೀರಾ, ಹೇಗ್ ಮಾತಾಡ್ತೀರಾ, ಅದೆಲ್ಲ ಚೇಂಜ್ ಆಗತ್ತೆ. ಸತ್ಯ ಚೇಂಜ್ ಆಗಲ್ಲ, ಸತ್ಯ ಕನ್ವೆ ಮಾಡೋ ಮೆಥಡಾಲಜಿ ಚೇಂಜ್ ಆಗುತ್ತೆ. ಪ್ರಕ್ರಿಯೆಯಿಂದಾನೇ ನಾವು ಕನ್ವೆ ಮಾಡೋದಲ್ವ ಸತ್ಯನ. ಸೊ ಯಾವ ತರ ಯೂಸ್ ಮಾಡ್ತೀರಾ, ಏನ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅವ್ರಿಗೆ ಅರ್ಥ ಮಾಡ್ಸಕ್ಕೆ. They should feel convinced. Not only should they understand, should also feel convinced. Okay. So avaga if you talk about examples which are familiar to them, they connect. ಆಮೇಲೆ ಅದನ್ನ ಯೂಸ್ ಮಾಡ್ಕೊಂಡು slowly if you convey the truth to them, the real message they understand, they might get convinced also. ಓಕೆ, ಅರ್ಥ ಆಯ್ತು. ಆಗ್ಲೇ ಗಂಗಾ ಮೇಡಮ್ ಮಾತಾಡಿದ್ರಲ್ವಾ, ಅವ್ರ ಓಕೆ, ಗೊತ್ತಾಯ್ತು. ಸೊ ಆ ಸೆಕೆಂಡ್ ಒನ್ ನನ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಬಂದಿರ್ಲಿಲ್ಲ. ಸೊ ಅದು ನಂಗೆ ಗೊತ್ತಾಗಿಲ್ಲ. ನೀವು ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದನ್ನೇ ನಾನು ಇನ್ನೊಬ್ರಿಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟಿದ್ರು ಆಗ್ತಿತ್ತು. ಹಂಗೆ ಕರೆಕ್ಟ್. ಇನ್ನೊಂದು ಕ್ಯಾಟಗರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ರೆ ಆಗ್ತಿತ್ತು. ಅದೇ ಅದು ಎಲ್ಲೋ ಹೋಗಿದ್ದೆ ಮೇಡಮ್, ಅರ್ಜೆಂಟ್ ಆಗಿ ಬಂದೆ, ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗ್ ಬಂತು. ಫಸ್ಟ್ ಒನ್ ಚೆನ್ನಾಗ್ ಬಂತು. ಸೆಕೆಂಡ್ ಒನ್ ನಿಮ್ಗೆ ಅರ್ಥ ಆಗಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಮೇಡಮ್. ಹೌದು, ಏನ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ದೇ ಇರೋದ್ರಿಂದ there was a shortfall. Otherwise it would have been good only.
ಗಂಗಾ ಮೇಡಮ್ ಹೇಳಿದ ಹಾಗೆ ನಂದು ಪ್ರಿಪರೇಷನ್ ಇರ್ಲಿಲ್ಲ. ಬಟ್ ಹಾ. ತಲೆಯಲ್ಲೇ ಓಡ್ತಾ ಇತ್ತು ಏನ್ ಮಾಡ್ಬೋದು, ತ್ರಿವಳಿದ್ ಏನ್ ಮಾಡ್ಬೋದು ಅಂತ. ಆಮೇಲೆ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಗುರು ಕೃಪೆಯಿಂದ ನೀವೇ ದಾರಿ ತೋರಿಸಿ ಅಂತ ಕೇಳಿ ಚೆನ್ನಾಗಿತ್ತು. ಚಿಪ್ಸು, ಆಪಲ್, ಬನಾನಾ. ಇನ್ಸ್ಟೆಂಟ್ ಮೇಡಮ್, ಮಕ್ಕಳ ಲೈಫ್ ಅಲ್ಲಿ ಏನ್ ನಡೆಯುತ್ತೋ ಅದನ್ನೇ ಹೇಳ್ದೆ ಅಷ್ಟೇ. ಹೌದು. ಥ್ಯಾಂಕ್ ಯು So, ಅದ್ ಹಂಗೆ ಇದಕ್ಕೆ ಆಕ್ಚುಲಿ ಪ್ರಿಪರೇಷನ್ ಬೇಕಾಗಿಲ್ಲ. ಯಾಕಂದ್ರೆ ಯಾರು ನಮ್ಗೆ ಎಲ್ಲೋ ಹೋಗಿರ್ತೀವಿ, ಮದುವೆ ಮನೆಗೆ ಹೋಗಿರ್ತೀವಿ, ಯಾರೋ ಕ್ವೆಶ್ಚನ್ ಕೇಳ್ತಾರೆ. ಆ ಟೈಮಲ್ಲಿ ಇರಿ ನಾನ್ ಪ್ರಿಪೇರ್ ಆಗಿಲ್ಲ, ಒಂದ್ 4 ದಿನ ಬಿಟ್ಬಿಟ್ಟು ನೀವು ಕ್ವೆಶ್ಚನ್ ಕೇಳಿ ಅಂತ ಹೇಳಕ್ಕಾಗಲ್ಲ. ಆಗಲ್ಲ. ಸೊ ನಾವ್ ರೆಡಿ ಇರ್ಬೇಕು. ಹ್ಮ್. ಇದು ವಿತೌಟ್ ಪ್ರಿಪರೇಷನ್ ಆನ್ಸರ್ ಮಾಡೋ ತರದ್ದೇ ಇದು. ವೇದಾಂತ ಇನ್ 2 minutes ಮಾತಾಡ್ತಿದ್ವಲ್ವಾ, ಹೌದು ಮೇಡಮ್, ಅದಕ್ಕೆ ಇದು ಆ ಕ್ಯಾಟಗರಿಗೆ ಬರುತ್ತೆ. ಅದಕ್ಕೆ ಪ್ರಿಪೇರ್ ಆಗಿಲ್ಲ ಅಂದ್ರೂನು ಏನೋ ಯೋಚನೆ ಅಂತೂ ನಡೀತಾ ಇತ್ತು ತಲೆಯಲ್ಲಿ. ಸರಿ ವೆರಿ ಯಾವ್ದೋ ಗುಡ್. ಸೊ ಹಂಗೆ ಯೋಚನೆ ಮಾಡ್ಕೊಳ್ತಾ ಇರಿ, ಅದಕ್ಕೆ ಸರಿಯಾಗಿ ಚಾನ್ಸಸ್ ಬರ್ತಾ ಇರುತ್ತೆ. ಯಾರೋ ಕೇಳ್ತಿರ್ತಾರೆ, ಅದ್ ಕೇಳಿದಾಗ ಒಳಗಡೆ ಒಂದ್ ಸ್ವಲ್ಪ ಇದ್ರೆ ತಕ್ಷಣ ಆಚೆ ತೆಗಿಬೋದು ಅದ. Correct. ಯೋಚನೆ ಮಾಡ್ಕೊಂಡಿಲ್ದೇ ಇದ್ರು ಒಂದೊಂದ್ಸಲ ಆ ಟೈಮ್ಗೆ ಅದೇ ಹೊಳಿಯುತ್ತೆ. ಸ್ಪಾಂಟೇನಿಯಟಿ. ಹೌದು. ಸೊ ಇದಕ್ಕೆ ಪ್ರಿಪರೇಷನ್ ಬೇಕೇ ಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಬಟ್ ನೀವೆಲ್ಲ ಮಾಡಿದ್ರಲ್ಲ, 1 ತಿಂಗಳು ಇದ್ರ ಬಗ್ಗೆ ಯೋಚನೆ ಮಾಡೋದು, ಹೆಂಗ್ ಕನ್ವೆ ಮಾಡೋದು, ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರಿಪರೇಷನ್. ಪ್ರಿಪರೇಷನ್. ಹೌದು. ಕರೆಕ್ಟ್. ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ರಚಿತಾ. ಥ್ಯಾಂಕ್ ಯು. ಚೆನ್ನಾಗಿತ್ತು ರಜಿತಾ. ಈಗ ನೆಕ್ಸ್ಟ್, ಇವಾಗ ಇನ್ಯಾರು ಇಲ್ಲ, ವಾಸುಕಿ ಇವ್ರಿಗೆ ಹುಷಾರಿಲ್ಲ, ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇಷ್ಟೇ ಜನ. ಇನ್ ಯಾರಾದ್ರೂ ಮುಂದಿನ ಸತಿ ಮಾತಾಡೋರು ಯಾರಾದ್ರೂ ರೆಡಿ ಇದ್ರೆ ಮಾತಾಡಬಹುದು. ಯಾರಾದ್ರೂ ಇದೀರಪ್ಪ? ಶೋಭಾ, ಸಂಧ್ಯಾ, ಯಾರಾದ್ರೂ ಈ ಸತಿನೇ ಮುಗಿಸ್ಕೋತೀರಾ? ಬಟ್ ಅಷ್ಟು ಫುಲ್ ಪ್ರಿಪೇರ್ ಆಗಿಲ್ಲ. ಹೌದಾ? ಓಕೆ. ಅದಕ್ಕೋಸ್ಕರ ಅದು ಅಷ್ಟು last ಚೆನ್ನಾಗಿ moment. ಆಗೋದಿಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಉಮಾಜಿ ಮಾತಾಡ್ತೀನಿ. ಉಮಾಜಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಮಾತಾಡ್ತೀನಿ ನಾನು. ಓಕೆ, ಸರಿ, ನೆಕ್ಸ್ಟ್ ವೀಕೆ ತಗೊಂತೀವಿ ಬಿಡಿ ಉಮಾಜಿ. ಆಯ್ತು. ಇಷ್ಟೇ ಜನ. ಇವಾಗ ಪ್ರಾರ್ಥನೆ ಮಾಡ್ಬಿಡ್ಲಾ? ಎಲ್ಲ ಜ್ಞಾನ ಜ್ಯೋತಿಗಳಿಗೂ ಧನ್ಯವಾದಗಳು. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಃ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಎಲ್ಲರಿಗೂ.